हिंदू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ನಿನ್ನೆ ರಾತ್ರಿ ವೇಳೆ ಈ ಇಂಡಿ ರಸ್ತೆಯಲ್ಲಿ ಇರತಕ್ಕಂತ ಗಣಪತಿ ಸರ್ಕಲ್ ನಲ್ಲಿ ಕೆಲವೊಂದು ಕಿಡಿಗೇಡಿಗಳು ಆ ಗ್ಲಾಸ್ ಹೊಡೆದಾಕಿದ್ದಾರೆ. ಅದನ್ನ ಬೆಳಗ್ಗೆ ಇವತ್ತು ಅಲ್ಲಿ ದರ್ಶನಕ್ಕೆ ಹೋದಾಗ ಗ್ಲಾಸ್ ತುಂಡಾಗಿ ಬಿದ್ದಿದ್ದು, ಕಲ್ಲು ಕೂಡ ಬಿದ್ದಿದ್ದವು. ಅದಕ್ಕೆ ಇವು ಯಾರೋ ಹಿಂದೂಗಳನ್ನು ಕೆರಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಹಬ್ಬದ ಸಮಯದಲ್ಲಿ ಇವೆಲ್ಲ ಆಗಬಾರ್ದು. ಯಾಕಂದ್ರೆ ಯಾರು ಸಹನೆ ಕೂಡ ಕಳ್ಕೊಳ್ಬಾರ್ದು. ಯಾಕಂದ್ರೆ ಒಮ್ಮೆ ಕೆರಳಿದ್ರಪ್ಪ ಅಂತಂದ್ರೆ ಏನಾಗ್ತದೆ ತಮಗೂ ಗೊತ್ತಿದ್ದ ವಿಷಯ ಐತಿ. ನಾನು ಎಚ್ಚರಿಕೆ ಕೊಡ್ತಿದ್ದೀನಿ, ಯಾರೇ ಇರ್ಲಿಕ್ಕೆ ಅವ್ರು ಬಂದು ಅವರು ಠಾಣೆಗೆ ಹಾಜರಾಗಬೇಕು. ಮತ್ತು ನಾನು ಈಗಾಗಲೇ ಸ್ಟೇಷನ್ ಅಲ್ಲಿ FIR ಕೂಡ ದಾಖಲು ಮಾಡಿದ್ದೇವೆ. ಅವ್ರು ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಯಾರೇ ಇರ್ಲಿಕ್ಕೆ ನಿರ್ದಿಷ್ಟ ಅವ್ರ ಕ್ರಮ ಬಂಧಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತಂದು ನಾನು ವಿನಂತಿಸಿದ್ದೇನೆ. ಇವತ್ತು ಇಲ್ಲಿ ಉದ್ದಕರ ಹೋರಾಟಕ್ಕೆ ನಾವು ಸಿದ್ಧರಾಗ್ತೇವೆ. ಯಾಕಂದ್ರೆ ಇವತ್ತು ಈಗಾಗಲೇ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. CCTV ಫುಟೇಜ್ ಅನ್ನು ತೆಗೆದುಕೊಂಡು CCTV ಫುಟೇಜ್ ಮೂಲಕ ನಾವು ಆರೋಪಿಗಳನ್ನು ಬಂಧಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾನು ಎಲ್ಲ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಉಸ್ತುವಾರಿ ಸಚಿವರು ಹಿಂದೂಗಳನ್ನು ಕೆರಳಿಸುವಂತ ಕೆಲಸ ಯಾರು ಮಾಡಬಾರದು. ಯಾಕಂದ್ರೆ ಒಮ್ಮೆ ಕೆರಳತಪ್ಪ ಕೋಮರ ಸಾಮರಸ್ಯ ಹಾಳಾಯ್ತಂದ್ರೆ ಇವತ್ತು ಈಗ ನೋಡ್ರಿ, ಈ ಭಾರತ ದೇಶದೊಳಗೆ ಎಲ್ಲಿ ಗಲಾಟೆ ಆದ್ರೂ ಕೂಡ ಬಿಜಾಪುರದಲ್ಲಿ ಆಗಿಲ್ಲ. ಈ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಮಾಡಿರತಕ್ಕಂತ ಕೃತ್ಯ ಇದೆ. ಅದನ್ನು ಕೂಡಲೇ ಅದನ್ನು ಬಂಧಿಸಬೇಕು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।